ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈ ರುಚಿಗೆ ಸ್ವಾಗತ. ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಅದು ನನಗೆ ಮೊದಲು ಗೊತ್ತಿರಲಿಲ್ಲ. ನಾನು ಬೆಂಗಳೂರಿಗೆ ಬಂದ ಮೇಲೆ ಬೆಂಗಳೂರಿನ ದೇವಸ್ಥಾನಗಳಲ್ಲಿ ತುಂಬ ದೇವಸ್ಥಾನದಲ್ಲಿ ಪುಳಿಯೋಗರೆಯನ್ನು ಪ್ರಸಾದವಾಗಿ ಕೊಡ್ತಾರೆ. ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ? ಆ ಪುಳಿಯೋಗರೆಯನ್ನು ಹೇಗೆ ಮಾಡೋದು ಅಂತ ನಾನಿವತ್ತು ತೋರಿಸ್ತೀನಿ. ಮೊದಲಿಗೆ ಒಂದು ಪೌಡರನ್ನು ರೆಡಿ ಮಾಡ್ಕೋಬೇಕು. ಅದಕ್ಕೆ ಕಾಳುಮೆಣಸು, ಕೊತ್ತಂಬರಿ ಬೀಜ, ಜೀರಿಗೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಮೆಂತ್ಯ ಕಾಳನ್ನು ಹಾಕಿ ಚೆನ್ನಾಗಿ ಹುರಿಬೇಕು. ನಂತರ ಇದಕ್ಕೆ ಬಿಳಿ ಎಳ್ಳನ್ನು ಹಾಕಿ ಮತ್ತೊಮ್ಮೆ ಸ್ವಲ್ಪ ಹುರಿಬೇಕು. ನೀವು ಎಳ್ಳು ಹಾಕಿದ್ಮೇಲೆ ತುಂಬ ಹುರಿಬೇಕು ಅಂತ ಇಲ್ಲ, ಎಳ್ಳು ಬೇಗ ಹುರಿಯುತ್ತೆ. ನಂತರ ಇದಕ್ಕೆ ಬ್ಯಾಡಗಿ ಮೆಣಸನ್ನು ಹಾಕೋಬೇಕು. ಹಾಕಿ ಬ್ಯಾಡಗಿ ಮೆಣಸು ಸ್ವಲ್ಪ ಕ್ರಿಸ್ಪ್ ಆಗೋವರೆಗೂ ಹುರಿದು ಎಲ್ಲವನ್ನು ತಣಿಯೋದಕ್ಕೆ ಬಿಡಬೇಕು. ನಂತರ ನುಣ್ಣಗೆ ಪುಡಿಯನ್ನು ಮಾಡ್ಕೋಬೇಕು. ಈ ಪುಡಿಯನ್ನು ನೀವು ಸ್ಟೋರ್ ಮಾಡ್ಕೋಬೋದು. ಈಗ ಗೊಜ್ಜನ್ನು ರೆಡಿ ಮಾಡ್ಕೊಳ್ಳೋಣ. ಎಣ್ಣೆಯನ್ನು ಬಿಸಿ ಮಾಡ್ಕೋಬೇಕು. ಈ ಎಣ್ಣೆಗೆ ಶೇಂಗಾ ಅಂದರೆ ನೆಲಗಡಲೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಗೆ ಗೋಡಂಬಿ ಬೀಜಗಳನ್ನು ಹಾಕಿ ಸ್ವಲ್ಪ ಕೆಂಪಗೆ ಹುರಿಬೇಕು. ಅದಕ್ಕೆ ಸಾಸಿವೆ, ಅರಿಶಿಣ, ಕರಿಬೇವು ಮತ್ತು ಇಂಗನ್ನು ಹಾಕಿ ಚೆನ್ನಾಗಿ ಹುರಿಬೇಕು. ಹುರಿದ ನಂತರ ಆ ಹುರಿದಿರುವ ಮಿಶ್ರಣವನ್ನು ನೀವು ಸಪ್ರೇಟಾಗಿ ತೆಗೆದು ಇಟ್ಕೋಬೇಕು. ಗೋಡಂಬಿ ಇಲ್ಲಿ ಆಪ್ಷನಲ್ಲು, ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನೆಲಗಡಲೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸಾಕಾಗುತ್ತೆ. ಈಗ ಇವಿಷ್ಟು ಚೆನ್ನಾಗಿ ಹುರಿದಿದೆ. ಇದನ್ನು ಸಪ್ರೇಟಾಗಿ ಒಂದು ಬೌಲ್ನಲ್ಲಿ ತೆಗೆದು ಇಟ್ಕೊಳ್ಳಿ. ಕೊನೆಯಲ್ಲಿ ಇದನ್ನು ನಾವು ಹಾಕ್ಕೋತೀವಿ. ಈಗ ಅದೇ ಎಣ್ಣೆಗೆ ಬೇಕು ಅನಿಸಿದ್ರೆ ಸ್ವಲ್ಪ ಇಂಗು ಮತ್ತು ಕರಿಬೇವನ್ನು ಹಾಕಿ ಹುಣಸೆ ಹಣ್ಣಿನ ರಸವನ್ನು ಇಲ್ಲಿ ಸೇರಿಸಬೇಕು. ಹುಣಸೆ ಹಣ್ಣನ್ನು ಸ್ವಲ್ಪ ನೀರಿನಲ್ಲಿ ನೆನೆ ಹಾಕಿ ಅದನ್ನು ಕಿವುಚಿ ಆ ನೀರನ್ನು ಹಾಕೋಬೇಕು. ಹಾಗೆ ಬೆಲ್ಲವನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದಿತಾ ಇರುವಾಗ ನಾವು ತಯಾರಿಸಿದ ಪುಳಿಯೋಗರೆ ಪುಡಿಯನ್ನು ಎಷ್ಟು ಬೇಕೋ ಅಷ್ಟು ಆ ಗೊಜ್ಜಿಗೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಣ್ಣೆ ಬಿಡುವವರೆಗೂ ಇದನ್ನು ಕುದಿಸ್ಬೇಕು. ಅದು ಸ್ವಲ್ಪ ಗಟ್ಟಿಯಾಗಿ ಎಣ್ಣೆಯೆಲ್ಲ ಮೇಲಿಂದ ಬಿಟ್ಕೊಳ್ಳುತ್ತೆ. ಅಷ್ಟಾಗೋವರೆಗೂ ಗೊಜ್ಜನ್ನು ಕುದಿಸ್ಬೇಕು. ಹಾಗೆ ಎಣ್ಣೆ ಬಿಟ್ಕೊಂಡು ಕುದಿಯುತ್ತಲ್ಲ, ಅಷ್ಟು ಆದರೆ ಗೊಜ್ಜನ್ನು ನೀವು ಸ್ವಲ್ಪ ದಿನ ಸ್ಟೋರ್ ಮಾಡ್ಕೋಬೋದು. ನೀವು ಪುಡಿಯನ್ನು ಮಾಡಿಟ್ಕೊಂಡು ಇಮಿಡಿಯೇಟಾಗಿ ಹುಣಸೆಹಣ್ಣು ಮತ್ತು ಬೆಲ್ಲದ ಗೊಜ್ಜನ್ನು ಮಾಡಿ ಅದಕ್ಕೆ ಸೇರಿಸಿ ಹಾಗೆ ಕೂಡ ಮಾಡ್ಕೋಬೋದು. ನೋಡಿ, ಈಗ ಎಣ್ಣೆ ಎಷ್ಟು ನೀಟಾಗಿ ಬಿಟ್ಕೊಂಡಿದೆ ಮಿಶ್ರಣದಿಂದ. ಇಷ್ಟಾಗೋವರೆಗೂ ನೀವು ಕುದಿಸ್ಬೇಕು. ಇದನ್ನು ತಣಿಯೋದಕ್ಕೆ ಬಿಡಬೇಕು. ಇಷ್ಟ ಆದರೆ ಗೊಜ್ಜು ತುಂಬ ದಿನ ಇರುತ್ತೆ. ಈಗ ಉದ್ರಾಗಿ ಅನ್ನವನ್ನು ಮಾಡಿಕೊಂಡು ಅದಕ್ಕೆ ಎಷ್ಟು ಗೊಜ್ಜು ಬೇಕೋ ಅಷ್ಟು ಗೊಜ್ಜನ್ನು ಹಾಕೋಬೇಕು. ಹಾಗೆ ನಾವು ಹುರಿದಿಟ್ಟಂತಹ ಮಿಶ್ರಣವನ್ನು ಸೇರಿಸಬೇಕು. ಹಾಗೆ ಸಣ್ಣದಾಗಿ ತುರಿದಂತಹ ಹುರಿದ ಕಾಯಿ ತುರಿಯನ್ನು ಇಲ್ಲಿ ಸೇರಿಸಬೇಕು. ಕೊಬ್ಬರಿಯನ್ನು ತುರಿದು ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರಿದು ಅದನ್ನು ಕೂಡ ಇಲ್ಲಿ ಸೇರಿಸಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಗೊಜ್ಜಿನಲ್ಲೂ ಉಪ್ಪಿದೆ, ಆದರೆ ಅನ್ನಕ್ಕೆ ಉಪ್ಪು ಬೇಕಾಗುತ್ತೆ. ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ರುಚಿಯನ್ನು ನೋಡಿಕೊಂಡು ನೀವು ಉಪ್ಪನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಶ್ರ ಮಾಡಿ. ಕಲರ್ಫುಲ್ಲಾದ ದೇವಸ್ಥಾನದ ಶೈಲಿಯ ಪುಳಿಯೋಗರೆ ರೆಡಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.